ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ BLO ಆ್ಯಪಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ಸನ್ನು ನೋಡೋಣ. ಮಾರ್ಕ್ ಎಲೆಕ್ಟರ್ ಫಾರ್ ಸೆಲ್ಫ್ ಆ್ಯಸ್ ಪ್ರಾಜೆನಿ ಅಂತೇಳಿ ಈಗಾಗಲೇ ನಾವು 2002ರ ಮತದಾರರ ಪಟ್ಟಿ ಹಾಗೂ 2025ರ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಮತದಾರರನ್ನು ನಾವು ಮ್ಯಾಪಿಂಗ್ ಮಾಡಿದ್ದೇವೆ. ಆನಂತರ ಆ ಕುಟುಂಬದ ಸದಸ್ಯರನ್ನು ಅವರ ಪೇರೆಂಟ್ಸ್ ಜೊತೆಗೆ ನಾವು ಆ್ಯಡ್ ಮಾಡಿ ಪ್ರಾಜೆನಿ ಮಾಡಿದ್ದೇವೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ ಎಲೆಕ್ಟರ್ ಫಾರ್ ಸೆಲ್ಫ್ ಆ್ಯಸ್ ಪ್ರಾಜೆನಿ ಅಂತೇಳಿ ಮತದಾರದು ಯಾರ್ದು ಮ್ಯಾಪಿಂಗ್ ಆಗಿರೋದಿಲ್ವೋ, ಯಾರ್ದು ಈಗಾಗಲೇ ಪ್ರಾಜೆನಿ ಆ್ಯಡ್ ಆಗಿರೋದಿಲ್ವೋ ಅವರನ್ನು ನಾವು ಈ ಒಂದು ಆಪ್ಷನ್ ಮೂಲಕ ಅವರ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿಯ 2002ರ ಮತದಾರರ ಪಟ್ಟಿಯ ಕ್ರಮ ಸಂಖ್ಯೆ, ಹಾಗೆಯೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು, ಹಾಗೆಯೇ ಅವ್ರದ್ದು ಪಾರ್ಟ್ ನಂಬರನ್ನು ತೊಗೊಂಡ್ಬಿಟ್ಟು ನಾವು ಈ ಒಂದು ಪ್ರಾಜೆನಿಯನ್ನು ಆ್ಯಡ್ ಮಾಡ್ಬೋದು. ಅದು ಹೇಗೆ ಅಂತೇಳಿ ನೋಡೋಣ. ಸ್ನೇಹಿತರೆ, ಯಾರನ್ನು ಈ ರೀತಿ ನಾವು ಸೆಲ್ಫ್ ಆ್ಯಸ್ ಪ್ರಾಜೆನಿ ಮಾಡ್ಬೋದು ಅಂತೇಳಿದರೆ, ಈಗ ವಿವಾಹ ಆಗಿ ಒಂದು ಊರಿಂದ ಇನ್ನೊಂದು ಊರಿಗೆ ಬಂದು ನೆಲೆಸಿರ್ತಾರೆ. ಆ ಒಂದು ಮಹಿಳೆಯರು ಅವರ ತಂದೆ ತಾಯಿಯವ್ರದ್ದು 2002ರಲ್ಲಿ ಅವರ ಒಂದು ತವರೂರಲ್ಲಿ ಅವ್ರದ್ದು ಸೀರಿಯಲ್ ನಂಬರು ಮತ್ತು ಪಾರ್ಟ್ ನಂಬರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಸಿಗುತ್ತೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಇದನ್ನು ಆ್ಯಡ್ ಮಾಡ್ಬೋದು. ಹಾಗೆಯೇ ಅದೇ ಊರಲ್ಲಿ ವಿವಾಹ ಆಗಿ ಬೇರೆ ಮನೆಗೆ ಹೋಗಿರ್ತಾರೆ, ಅವ್ರನ್ನೂ ಕೂಡ ನಾವು ಈ ರೀತಿ ಮಾಡ್ಬೋದು. ಹಾಗೆಯೇ ಬೇರೆ ಬೇರೆ ಕಾರಣಗಳಿಂದ ಮತದಾರರು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಶಿಫ್ಟ್ ಆಗಿರ್ತಾರೆ. ಆಗ ಅವ್ರದ್ದು ಕೂಡ ನಾವು ಈ ರೀತಿ ನಾವು ಅವರ 2002ರ ಪಟ್ಟಿಯಲ್ಲಿ ಅವರ ಪೇರೆಂಟ್ಸ್ದು ಏನಿದೆಯೋ ಅವ್ರದ್ದು ಸೀರಿಯಲ್ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನಾವು ಆ್ಯಡ್ ಪ್ರಾಜೆನಿ ಮೂಲಕ ನಾವು ಆ್ಯಡ್ ಮಾಡ್ಬೋದು. ಇಲ್ಲಿ 2025ರ ಮತದಾರರ ಪಟ್ಟಿಯಲ್ಲಿ ಒಬ್ಬರ ಹೆಸರು ಇರ್ತದೆ, ಹಾಗೆಯೇ ಅವ್ರ ಪೇರೆಂಟ್ಸು ಇರೋದಿಲ್ಲ. ಆದರೆ 2002ರ ಪಟ್ಟಿಯಲ್ಲಿ ಪೇರೆಂಟ್ಸ್ದು ಸೀರಿಯಲ್ ನಂಬರ್ ಇರುತ್ತೆ. ಅವ್ರನ್ನೂ ಕೂಡ ನಾವು ಈ ರೀತಿ ನಾವು ಆ್ಯಡ್ ಪ್ರಾಜೆನಿಯನ್ನು ಸೆಲ್ಫ್ ಮಾಡ್ಬೋದು. ಮತ್ತೊಮ್ಮೆ ರಿಪೀಟ್ ಮಾಡೋದಾದರೆ, ವಿವಾಹ ಆಗಿ ಬಂದಿರತಕ್ಕಂಥ ಮಹಿಳೆಯರು ಅವರ ತವರೂರಲ್ಲಿ ಇರ್ತಕ್ಕಂಥ ಅವರ ಪೇರೆಂಟ್ಸ್ನ ಸೀರಿಯಲ್ ನಂಬರ್ನ 2002ರ ಸೀರಿಯಲ್ ನಂಬರ್ನ ಕಲೆಕ್ಟ್ ಮಾಡಿ ಅವ್ರದ್ದನ್ನು ಕೂಡ ನಾವು ಸೆಲ್ಫ್ ಪ್ರಾಜೆನಿ ಮಾಡ್ಬೋದು. ಹಾಗೆಯೇ ಒಂದು ಊರಿಂದ ಮತ್ತೊಂದು ಊರಿಗೆ ಬೇರೆ ಬೇರೆ ಕಾರಣಗಳಿಂದ ವಲಸೆ ಹೋಗಿರ್ತಾರೆ, ನಗರ ಪ್ರದೇಶಗಳಲ್ಲಿ ಈ ರೀತಿ ವಲಸೆ ಹೋಗಿರ್ತಾರೆ. ಅಂಥವರು ಅವರು 2002ರಲ್ಲಿ ಯಾವ ಊರಲ್ಲಿ ಅವ್ರದ್ದು ಹೆಸರಿತ್ತು ಅಂಥೇಳಿ ಅದನ್ನು ಮಾಹಿತಿಯನ್ನು ಪಡ್ಕೊಂಡು ಅವ್ರದ್ದು ಸೀರಿಯಲ್ ನಂಬರು, ಪಾರ್ಟ್ ನಂಬರು, ಹಾಗೆಯೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಅವ್ರದ್ದು ಕೂಡ ಈ ರೀತಿ ಸೆಲ್ಫ್ ಪ್ರಾಜೆನಿ ಮಾಡ್ಬೋದು. ಹಾಗೆಯೇ ಒಂದೇ ಊರಲ್ಲಿ 2025ರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತೆ, ಆದರೆ ಮ್ಯಾಪಿಂಗ್ ಮಾಡಲಿಕ್ಕೆ ಅವರ ತಂದೆ ತಾಯಿ ಇರೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಎಕ್ಸ್ಪೈರ್ ಆಗಿರ್ಬೋದು. ಅವ್ರದ್ದು ತಂದೆ ತಾಯಿಗಳ ಒಂದು ಸೀರಿಯಲ್ ನಂಬರು ಅದೇ ಪಟ್ಟಿಯಲ್ಲಿ, ಅದೇ ಗ್ರಾಮದ 2002ರ ಪಟ್ಟಿಯಲ್ಲಿ ಇರುತ್ತೆ. ಆ ಒಂದು ಸೀರಿಯಲ್ ನಂಬರ್ನ ತೊಗೊಂಡ್ಬಿಟ್ಟು ಸೆಲ್ಫ್ ಪ್ರಾಜೆನಿಯನ್ನು ಮಾಡ್ಬೋದು. ಸ್ನೇಹಿತರೆ, ಹೇಗೆ ಆ್ಯಡ್ ಪ್ರಾಜೆನಿ ಮಾಡುವುದು ಎನ್ನುವುದನ್ನು ನೋಡೋಣ. ಅದಕ್ಕಿಂತ ಮುಖ್ಯವಾಗಿ ನಾವು ಯಾವೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂದರೆ, ಯಾರನ್ನು ನಾವು ಈಗ ಸೆಲ್ಫ್ ಪ್ರಾಜೆನಿ ಮಾಡ್ತಾ ಇದ್ದೀವೋ ಅವರ ಒಂದು ಪೇರೆಂಟ್ಸ್, ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಅವರು 2002ರ ಮತದಾರರ ಪಟ್ಟಿಯಲ್ಲಿ ಯಾವ ಗ್ರಾಮದಲ್ಲಿ ಅವರು ನೆಲೆಸಿದ್ರು, ಅವರ ಒಂದು ಗ್ರಾಮದ ಪಾರ್ಟ್ ನಂಬರ್ ಏನು ಅಂತೇಳಿ ನಮಗೆ ಬೇಕು. ಹಾಗೆಯೇ ಅದು ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಬೇಕು. ಹಾಗೆಯೇ ಆ ಒಂದು ಪೇರೆಂಟ್ಸ್ ಸೀರಿಯಲ್ ನಂಬರ್ 2002ರ ಪಟ್ಟಿಯಲ್ಲಿರ್ತಕ್ಕಂತಹ ಪೋಷಕರ ಕ್ರಮ ಸಂಖ್ಯೆ ಬೇಕು. ತಂದೆ ತಾಯಿ ಅಜ್ಜ ಅಜ್ಜಿ ಇವುಗಳಲ್ಲಿ ಯಾರಾದರೂ ಒಬ್ಬರ ಒಂದು ಸೀರಿಯಲ್ ನಂಬರ್ ಸಿಕ್ಕರೆ ಸಾಕು, ನಾವು ಈ ಒಂದು ಪ್ರಾಜೆನಿಯನ್ನು ಆ್ಯಡ್ ಮಾಡ್ಬೋದು. ಒಂದು ಉದಾಹರಣೆಯಾಗಿ ನೋಡೋಣ. ಮೊದಲಿಗೆ ನಿಮ್ಮ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು, ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡ್ಬೋದು, ಮ್ಯಾಪಿಂಗ್ ಆಫ್ ಎಲೆಕ್ಟರ್ ವಿತ್ ಪ್ರೀವಿಯಸ್ SIR ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಸೆಕೆಂಡ್ ಆಪ್ಷನ್ ತೊಗೊಳ್ಳಿ, ಮಾರ್ಕ್ ಎಲೆಕ್ಟರ್ ಫಾರ್ ಸೆಲ್ಫ್ ಅಂತಿದೆಯಲ್ಲ, ಈ ಒಂದು ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ನೋಡ್ಬೋದು, ನಮ್ಮ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರು ಇಲ್ಲಿ ಬರ್ತದೆ. ಈ ಲಿಸ್ಟಲ್ಲಿ ನಿಮಗೆ ಹುಡುಕ್ಲಿಕ್ಕೆ ಕಷ್ಟ ಆಗ್ಬೋದು. ಅವರ ಎಪಿಕ್ ನಂಬರ್ನ ಕೊನೆಯ 4 ಡಿಜಿಟನ್ನು ನೀವು ಟೈಪ್ ಮಾಡಿದರೆ ಸುಲಭವಾಗಿ ಅವರ ಒಂದು ಹೆಸರು ಇಲ್ಲಿ ಓಪನ್ ಆಗ್ತದೆ. ಸ್ನೇಹಿತರೆ, ಮತದಾರರ ಎಪಿಕ್ ಕೊನೆಯ 4 ಡಿಜಿಟನ್ನು ಟೈಪ್ ಮಾಡಿದ ತಕ್ಷಣವೇ ಇಲ್ಲಿ ಅವರ ಒಂದು ಡೀಟೇಲ್ಸ್ ಬರ್ತದೆ. ಮಾರ್ಕ್ ಸೆಲ್ಫ್ ಆ್ಯಸ್ ಪ್ರಾಜೆನಿ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ಲಾಸ್ಟ್ SIR ಸ್ಟೇಟ್ ಇದೆ, ಓಕೆ. ಲಾಸ್ಟ್ SIR ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಅಂತಿದೆ. ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು
2002ರಲ್ಲಿ ಆ ಒಂದು ಪೇರೆಂಟ್ಸ್ದು ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿತ್ತು ಅಂತೇಳಿ ನೀವು ಇದನ್ನು ಸ್ಕ್ರಾಲ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಅವ್ರದ್ದು ಪಾರ್ಟ್ ನಂಬರನ್ನು ಇಲ್ಲಿ ತೊಗೋಬೇಕು. ಓಕೆ, ಆ ಪಾರ್ಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ಇಲ್ಲಿ ಸೀರಿಯಲ್ ನಂಬರನ್ನ ಟೈಪ್ ಮಾಡಬೇಕು. ಅವರ ಪೋಷಕರ ಒಂದು ಸೀರಿಯಲ್ ನಂಬರ್ ನೀವು ಇಲ್ಲಿ ಟೈಪ್ ಮಾಡಬೇಕು. ಓಕೆ, ಆ ನಂತರ ಸರ್ಚ್ ಡೀಟೇಲ್ಸನ್ನು ಕೊಟ್ಟರೆ ಅವರ ಒಂದು ಮಾಹಿತಿ ಇಲ್ಲಿ ಓಪನ್ ಆಗ್ತದೆ. ಅಂದರೆ ಅವರ ತಂದೆ ಅಥವಾ ತಾಯಿ ಯಾರ ಒಂದು ಸೀರಿಯಲ್ ನಂಬರ್ನ ಟೈಪ್ ಮಾಡ್ತೀವೋ ಅವರ ಮಾಹಿತಿ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ನಾವು ನೋಡ್ಬೋದು ಸೆಲೆಕ್ಟ್ ರಿಲೇಷನ್ ಟೈಪ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅವರಿಗೆ ಏನಾಗಬೇಕು ಅಂತೇಳಿ ಡಾಟರ್ ಅಂತೇಳಿ, ಈಗ ನಾವು ಮದುವೆ ಆಗಿ ಬಂದಿರತಕ್ಕಂಥವ್ರನ್ನ ನಾವೀಗ ಸೆಲ್ಫ್ ಪ್ರಾಜನಿ ಮಾಡ್ತಾಯಿದ್ದೀವಿ. ಅವರಿಗೆ ಇವರು ಮಗಳಾಗಬೇಕು, ಇವರು ಅವ್ರ ತಂದೆ ಹೆಸರು, ಹಾಗಾಗಿ ಡಾಟರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿವಿ. ಆ್ಯಡ್ ಅಂತೇಳಿ ಕ್ಲಿಕ್ ಮಾಡಿದರೆ ಪ್ರಾಜನಿ ಆ್ಯಡ್ ಸಕ್ಸಸ್ಫುಲಿ ಅಂತೇಳಿ ಬಂತು. ಈ ರೀತಿ ನಾವು ಸೆಲ್ಫ್ ಪ್ರಾಜನಿಯನ್ನು ಮಾಡಬೇಕು. ಸೆಲ್ಫ್ ಪ್ರಾಜನಿಯನ್ನು ಮಾಡಿದ ನಂತರ ಅವರ ಒಂದು ಡೀಟೇಲ್ಸಲ್ಲಿ ನಾವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಕಲರು ಈ ರೀತಿ ಗ್ರೀನ್ ಕಲರ್ ಬರ್ತದೆ. ಈಗ ಮದುವೆ ಆಗಿ ಬಂದಿರತಕ್ಕಂಥವ್ರನ್ನ ನಾವು ಸೆಲ್ಫ್ ಪ್ರಾಜನಿ ಮಾಡಿದ್ವಿ. ಈಗ ಅದೇ ಗ್ರಾಮದಲ್ಲಿ ಇರ್ತಕ್ಕಂಥವ್ರು, ಆದರೆ ಅವರ ತಂದೆ ತಾಯಿ ಈಗ ಇಲ್ಲ, ಎಕ್ಸ್ಪೈರ್ ಆಗಿದ್ದಾರೆ. 2002ರ ಪಟ್ಟಿಯಲ್ಲಿ ಅವರು ಇದ್ದರು. ಅಂಥವ್ರನ್ನ ನಾವು ಹೇಗೆ ಸೆಲ್ಫ್ ಪ್ರಾಜನಿ ಮಾಡೋದು ಅಂತೇಳಿ ನೋಡೋಣ. ಈ ಒಂದು ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಯಾರಿಗೆ ನಾವು ಇದನ್ನು ಆ್ಯಡ್ ಮಾಡಬೇಕು ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಉದಾಹರಣೆಗೆ ಒಬ್ಬರನ್ನು ತೊಗೊಂಡಿದ್ದೀನಿ, ಮಾರ್ಕ್ ಸೆಲ್ಫ್ ಆ್ಯಸ್ ಪ್ರಾಜನಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಲಾಸ್ಟ್ SIR ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ನ ಇದೇ ರೀತಿ ಅದೇ ಗ್ರಾಮದಿದು, ಹಾಗಾಗಿ ಅವ್ರದ್ದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾರ್ಟ್ ನಂಬರ್ ಕೂಡ ಅವ್ರದ್ದು ಅದೇ ಊರು, ಅಂದರೆ 2002ರಲ್ಲಿ ಅವ್ರದ್ದು ಪಾರ್ಟ್ ನಂಬರು ಯಾವುದಿತ್ತು ಅಂತೇಳಿ ನೀವು ಈ ರೀತಿ ಸ್ಕ್ರಾಲ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದೇ ಊರು ನೋಡಿ ಇವರು, ಅವ್ರನ್ನ ಸೆಲ್ಫ್ ಪ್ರಾಜನಿ ಅಂತೇಳಿ ಮಾಡ್ತಾಯಿದ್ದೀವಿ. ಯಾಕಂದರೆ ಅವ್ರನ್ನ ಮ್ಯಾಪಿಂಗ್ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಈಗ ಅವ್ರ ತಂದೆ ಈಗಿಲ್ಲ, ಹಾಗಾಗಿ ಅವ್ರನ್ನ ನಾವು ಸೆಲ್ಫ್ ಪ್ರಾಜನಿ ಮಾಡ್ತಾಯಿದ್ವಿ. ಕ್ಲಿಕ್ ಮಾಡ್ಕೊಂಡ್ವಿ. ಓಕೆ, ಸೀರಿಯಲ್ ನಂಬರ್ ಅವರ ಒಂದು ಪೇರೆಂಟ್ಸು ಸೀರಿಯಲ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸರ್ಚ್ ಆಪ್ಷನ್ನ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಅವರ ಒಂದು ಮಾಹಿತಿ ಬಂತು. ಈಗ ಅವರು ಎಕ್ಸ್ಪೈರ್ ಆಗಿದ್ದಾರೆ, ಆದರೂ ಕೂಡ ಅವ್ರದ್ದು ಮಾಹಿತಿ ಇಲ್ಲಿ ಬಂತು. ಈಗ ನಾವು ಆ್ಯಡ್ ನಂತರ ರಿಲೇಷನ್ ಟೈಪನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಅವ್ರ ಮಗ ಇದು. ನಂತರ ರಿಲೇಷನ್ ಟೈಪನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು ಅವ್ರ ಮಗ ಇವರು, ಹಾಗಾಗಿ ಸನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಡ್ ಅಂತೇಳಿ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಪ್ರಾಜನಿ ಆ್ಯಡ್ ಸಕ್ಸಸ್ಫುಲಿ ಅಂತೇಳಿ ಬಂತು. ಈ ರೀತಿ ಕೂಡ ನಾವು ಅದೇ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥವ್ರು, ಅದೇ ಗ್ರಾಮದವರು, ಅವ್ರ ಪೇರೆಂಟ್ಸು ಎಕ್ಸ್ಪೈರ್ ಆಗಿದ್ದಾರೆ, ಆದರೆ 2002ರ ಪಟ್ಟಿಯಲ್ಲಿ ಅವರಿದ್ದರು, ಅವ್ರನ್ನೂ ಕೂಡ ನಾವು ಅವ್ರ ತಂದೆಯೊಂದಿಗೆ ರಿಲೇಷನನ್ನು ಆ್ಯಡ್ ಮಾಡಿ ನಾವು ಪ್ರಾಜನಿಯನ್ನು ಮಾಡ್ಬೋದು. ಸ್ನೇಹಿತರೆ, ಇದೇ ರೀತಿ ನೀವು ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ವಲಸೆ ಬಂದಿರತಕ್ಕಂಥವ್ರನ್ನೂ ಕೂಡ ಆ್ಯಡ್ ಮಾಡ್ಬೋದು. ಏನಿಲ್ಲ, ಅವ್ರದ್ದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಬೇಕು, ಪಾರ್ಟ್ ನಂಬರ್ ಬೇಕು, ಸೀರಿಯಲ್ ನಂಬರ್ ಬೇಕು. ಇಷ್ಟಿದ್ರೆ ನಾವು ಸುಲಭವಾಗಿ ಈ ಒಂದು ಆ್ಯಡ್ ಪ್ರಾಜನಿಯನ್ನು ಮಾಡ್ಬೋದು ಸೆಲ್ಫಾಗಿ. ಹಾಗೆಯೇ ಮತ್ತೊಂದು ಅಂಶವನ್ನು ಗಮನಿಸೋದಾದರೆ, ಈಗಾಗಲೇ ಮ್ಯಾಪಿಂಗ್ ಆಗಿರ್ತಕ್ಕಂಥವ್ರು ಹಾಗೆಯೇ ಆ್ಯಡ್ ಪ್ರಾಜನಿ ಆಗಿರ್ತಕ್ಕಂಥವ್ರನ್ನ ಬಿಟ್ಟು ಉಳಿದಿರ್ತಕ್ಕಂಥವ್ರನ್ನ ಈ ರೀತಿ ಆ್ಯಡ್ ಸೆಲ್ಫ್ ಆ್ಯಸ್ ಪ್ರಾಜನಿ ಅಂತೇಳಿ ಮಾಡಬೇಕು. ಈಗಾಗಲೇ ಮ್ಯಾಪಿಂಗ್ ಆಗಿರೋರು ಹಾಗೆಯೇ ಅವರ ಪೇರೆಂಟ್ಸ್ ಜೊತೆಗೆ ನಾವು ಆ್ಯಡ್ ಮಾಡಿರ್ತೀವಲ್ಲ ಪ್ರಾಜನಿಯನ್ನು, ಅವ್ರನ್ನ ಪುನಃ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. ಯಾರನ್ನು ನಾವು ಬಿಟ್ಟಿರ್ತೀವೋ ಅವ್ರನ್ನ ಈ ರೀತಿ ನಾವು ಆ್ಯಡ್ ಸೆಲ್ಫ್ ಆ್ಯಸ್ ಪ್ರಾಜನಿ ಅಂತೇಳಿ ಮಾಡಬೇಕು. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.